ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ನಾನು ವರ್ಗೋ ಕನ್ಯಾ ರಾಶಿಯವರ ಟ್ಯಾರೋ ರೀಡಿಂಗ್ 2025 ಹೇಗಿರುತ್ತೆ ಅಂತ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಮುಂದಿನ ವರ್ಷ 2025 ಇಯರ್ ಹೇಗಿರುತ್ತೆ ವರ್ಗೋ ಕನ್ಯಾ ರಾಶಿಯವರದು. ಸೊ ಟ್ಯಾರೋ ಮುಖಾಂತರವಾಗಿ ನೋಡಕ್ ಹೋದಾಗ ವರ್ಗೋ ಕನ್ಯಾ ರಾಶಿ ಹರ್ಮಿಟ್ ಕಾರ್ಡ್ ಆಗಿದೆ. ಹರ್ಮಿಟ್ ಕಾರ್ಡ್ ಈಸ್ ಕನ್ಯಾ ರಾಶಿ. ಸೊ ಇವರ ಕ್ಯಾರೆಕ್ಟರಿಸ್ಟಿಕ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಅಂದ್ರೆ ನೀವು ಯಾವ ರೀತಿಯಾದ ವ್ಯಕ್ತಿತ್ವ ಹೊಂದಿರುವಂತವರು, ಏನ್ ಡ್ರಾಬ್ಯಾಕ್ಸ್ ಏನಿದೆ ಅದನ್ನು ಹೇಳ್ತಾ ಹೋಗ್ತೇನೆ. ಸೊ ನೀವು ತುಂಬಾ ಸ್ಮಾರ್ಟ್ ಅಂಡ್ ಅನಲಿಟಿಕಲ್ ಆಗಿರ್ತೀರಾ, ಬುದ್ಧಿವಂತರು ಅಂತ ಹೇಳ್ಬೋದು. ವಿದ್ಯೆ ನಿಮ್ಗೆ ಒಲಿದಿದೆ ಅಂತ ಹೇಳ್ತೀನಿ. ಒಳ್ಳೊಳ್ಳೆ ಪ್ರೊಫೆಷನಲ್ ಇರ್ತೀರಾ ಈ ತರದ್ ಈ ರಾಶಿನವರು. ಮತ್ತು ನಿಮ್ಗೆ ಒಂಟಿಯಾಗಿರೋಕ್ಕೂ ಇಷ್ಟ ಆಗತ್ತೆ. ಜನರಂದ್ರೆ ಅಷ್ಟು ಬೆರಿಬೇಕು ಅಂತ ಕೂಡ ಅನ್ಸೋದಿಲ್ಲ. ವಿದ್ಯೆ ಕಲಿಯುವಂಥದ್ದು ಏನೋ ಪ್ರೋಗ್ರೆಸ್ ಆಗ್ಬೇಕು ಅನ್ನುವಂಥದ್ದಿದೆ ಅಂದ್ರೆ ನೀವು ಅದನ್ನ ಫಸ್ಟ್ ಮಾಡ್ತೀರಾ. ಮತ್ತೆ ನಿಮ್ಮಲ್ಲೇ ನೀವು ಪವರ್ ಇಟ್ಕೊಂಡಿದ್ದೀರಾ ಅಂದ್ರೆ ನೀವು ನಿಮ್ಮ ಎನರ್ಜಿನ ಸೇವ್ ಮಾಡ್ತೀರಾ. ಅನವಶ್ಯಕವಾಗಿ ನೀವು ಅದನ್ನ ವೇಸ್ಟ್ ಮಾಡಕ್ ಹೋಗಲ್ಲ ಅನ್ವಾಂಟೆಡ್ ಆಗಿ. ಮತ್ತು ವೈಸ್ ಪೀಪಲ್ ಅಂತ ಹೇಳ್ಬೋದು. ನಿಮ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು, ಬರೆಯೋದು ಅಂದ್ರೆ ತುಂಬಾ ಇಷ್ಟ. ಮತ್ತೆ ನೀವು ಪರ್ಫೆಕ್ಟ್ ಆಗಿರ್ಬೇಕು ಲೈಫ್ ನಲ್ಲಿ, ಈ ತರನೇ ಇರ್ಬೇಕು, ಸಿಸ್ಟಮ್ಯಾಟಿಕ್ ಆಗಿರ್ಬೇಕು ಲೈಫ್. ಅಂದ್ರೆ ಏನೇನ್ ಕರೆಕ್ಟ್ ಆಗಿ ನಾನು ಇಟ್ಕೋಬೇಕು, ಯಾವ ರೀತಿ ಇರ್ಬೇಕು, ರೂಟೀನ್ ಇಷ್ಟಪಡ್ತೀರಾ ನೀವು ಲೈಫ್ ನಲ್ಲಿ. ಮತ್ತೆ ಲೈಫ್ ನಲ್ಲಿ ಏನಾದ್ರು ಮಿಸ್ಟೇಕ್ಸ್ ಆಗಿದೆ ಅಂದ್ರೆ ಅದರಿಂದ ಕೂಡ ಫಸ್ಟ್ ನೀವು ಕಲಿಬೇಕು, ಅರ್ಥ ಮಾಡ್ಕೋಬೇಕು. ಡೀಪರ್ ಆಗಿ ಎಲ್ಲಾನು ಅನಲೈಸ್ ಮಾಡ್ತೀರಾ ನೀವು. ಮತ್ತು ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸಸ್ ಹೇಗಿರುತ್ತೆ ಅಂದ್ರೆ ಸ್ಪೆಷಲಿ ರಿಲೇಟೆಡ್ ಟು ನಿಮ್ಮನ್ನ ನೀವೇ ಮುಂದೆ ಪ್ರೋಗ್ರೆಸ್ ಮಾಡ್ಕೊಂಡು ಕಲ್ತ್ಕೊಂಡು ಏನಾದ್ರೂ ಮಾಡ್ಬೇಕು, ಇಂಡಿಪೆಂಡೆಂಟ್ ಆಗಿ ಏನಾದ್ರೂ ಮಾಡೋ ಆಸೆ ನಿಮ್ಗೆ ತುಂಬಾ ಇದೆ. ಹಾಗೂ ಕ್ರಿಟಿಕಲ್ ಥಿಂಕರ್ಸ್ ಆಗಿರ್ತೀರಾ. ಒಂಟಿಯಾಗೆ ಟೈಮ್ ಸ್ಪೆಂಡ್ ಮಾಡೋದು ನಿಮ್ಗೆ ಇಷ್ಟ. ಮೋಸ್ಟ್ ಆಫ್ ದೆಮ್ ಆರ್ ಇಂಟ್ರೋವರ್ಟ್ಸ್ ಅಂತ ಹೇಳ್ಬೋದು. ಮತ್ತು ನಿಮ್ಮ ಐಡೆಂಟಿಟಿ ಬಗ್ಗೆ ನಿಮ್ಗೆ ಏನ್ ಇಷ್ಟ, ನಿಮ್ಗೆ ಏನ್ ಇಷ್ಟ ಇಲ್ಲ, ಇದೆಲ್ಲ ನಿಮ್ಮ ಬಗ್ಗೆ ನಿಮ್ಗೆ ಬಹಳಷ್ಟು ಗೊತ್ತಿರುತ್ತೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನೀವು ಹಾಗೆ ನೀವು ನಿಮ್ ಟೈಮ್ ನ ಸ್ಪೆಂಡ್ ಮಾಡ್ತೀರಾ. ಒಂಟಿಯಾಗೆ ಟೈಮ್ ಸ್ಪೆಂಡ್ ಮಾಡ್ತೀರಲ್ಲ, ಅವಾಗ ನಿಮ್ಗೆ ಏನ್ ಇಷ್ಟ ಇದೆ, ಏನ್ ಇಷ್ಟ ಇಲ್ಲ ಅಂತ ಬಹಳಷ್ಟು ತಿಳ್ಕೊಳ್ತೀರಾ ನಿಮ್ ಬಗ್ಗೆ. ಆದ್ರೆ ಒಂದು ಡ್ರಾಬ್ಯಾಕ್ ಏನಾಗುತ್ತೆ ಅಂದ್ರೆ ನೀವು ಸೋಷಿಯಲ್ ಲೈಫ್ ಅಂದಾಗ ಸ್ವಲ್ಪ ಹಿಂಜರಿತೀರಾ. ಜನರು ಅಂದಾಗ ಒಂದ್ ಸ್ವಲ್ಪ ಯೋಚನೆ ಮಾಡ್ತೀರಾ. ಹಾಗೂ ತೀರಾ ಸೀರಿಯಸ್ ಆಗಿರ್ತೀರಾ. ಲೈಫ್ ನ ತೀರಾ ಸೀರಿಯಸ್ ಆಗಿ ತಗೋತೀರಾ. ಮತ್ತೆ ಫನ್ ಆಗಿರ್ಬೇಕು, ಎಂಜಾಯ್ ಮಾಡ್ಬೇಕು, ಇಂಥದ್ನ ನೀವು ಅಷ್ಟು ಇಷ್ಟಪಟ್ಟು ಮಾಡಕ್ ಹೋಗಲ್ಲ. ಮತ್ತು ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ವಿತ್ಡ್ರಾ ಮಾಡ್ಕೊಂಡ್ಬಿಡ್ತೀರಾ. ಅಂದ್ರೆ ಒಂಟಿಯಾಗೆ ಇರೋದು ಕೂಡ ಒಳ್ಳೇದಲ್ಲ ಅಲ್ಲ. ಪ್ರತಿ ಸಲ ಅದನ್ನೇ ಮಾಡಿದ್ರು ಕೂಡ ಅದು ಒಂಥರ ಲೈಕ್ ನಿಮ್ಮ ಗ್ರೋತ್ನು ಹ್ಯಾಂಪರ್ ಮಾಡ್ಬಿಡುತ್ತೆ. ಅದೊಂದು ಪ್ರಾಬ್ಲಮ್ ಇದೆ. ಇಮೋಷನಲಿ ಅನ್ಅವೈಲೇಬಲ್ ಆಗಿರ್ತೀರಾ. ಜನರಿಗೆ ಸ್ಪಂದಿಸೋದಿಲ್ಲ ಬೇಕಾದಾಗ. ಈ ತರ ಒಂದಷ್ಟು ವಿಷಯಗಳನ್ನ ನೀವು ಸರಿ ಮಾಡ್ಕೋಬೇಕಾಗತ್ತೆ ನಿಮ್ಮಲ್ಲೇನೆ. ಸೊ ಲೆಟ್ ಮೀ ಡೂ ದ ರೀಡಿಂಗ್ ಫಾರ್ 2025. ನೀವೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನಿದೆ, ಏನ್ ಬರಲಿದೆ 2025 ಇಯರ್, ವಾಟ್ ಈಸ್ ಕಮಿಂಗ್ ಅಪ್ ಫಾರ್ ಯು, ಇದ್ರ ಬಗ್ಗೆ ನಾನು ನಿಮ್ಗೆ ಕೂಲಂಕುಷವಾಗಿ ಹೇಳ್ತಾ ಹೋಗ್ತೇನೆ. 2025 ಇಯರ್. Let me explain. 2025 ಏನಿದೆ, ಏನ್ ಬರಲಿದೆ, ಮತ್ತೆ ದೈವದಿಂದ ಏನ್ ಮೆಸೇಜಸ್ ನಿಮ್ಗಿದೆ ಅದನ್ನು ಹೇಳ್ಬಿಡ್ತೇನೆ. ಏನ್ ಮೆಸೇಜಸ್ ಇದೆ ದೈವದಿಂದ ನಿಮ್ಗೆ. ಸೊ ಹಿಯರ್ ಯು ಗೋ. ವರ್ಲ್ಡ್ ಕಾರ್ಡ್ ಬಂದಿದೆ. 2025 year brings a big change for you in your life. I'm sorry. ಕ್ಯಾಮ್ರಾ. ಸೊ ಬಿಗ್ ಚೇಂಜಸ್ ಬರುತ್ತೆ. ಕಾಯ್ಬೇಕಾಗತ್ತೆ. ಮೇ ಬಿ ನೀವು ರಿಲೊಕೇಟ್ ಆಗ್ಬೋದು. ಜಾಸ್ತಿ ಟ್ರಾವೆಲ್ ನೋಡ್ತಾ ಇದ್ದೀನಿ ನಾನು ನಿಮ್ಗೆ. ಬೇರೆ ಕಂಟ್ರಿಗೆ ಹೋಗೋದೇನಾದ್ರು ಪ್ಲಾನಿಂಗ್ ಇದೆ ಅಂದ್ರೆ ಅದು ನೋಡ್ತಾ ಇದ್ದೀನಿ ನಾನು. ಸೊ ಮಚ್ ಆಫ್ ಡಿಸ್ಟರ್ಬೆನ್ಸ್, ಐ ಆಮ್ ಸಾರಿ ಅಬೌಟ್ ಇಟ್. ಮತ್ತೆ 2 of Cups ಬಂದಿರೋದ್ರಿಂದ ರಿಲೇಶನ್ಶಿಪ್ಸ್ ನ ಕೂಡ ನೀವು ಹೀಲ್ ಮಾಡ್ಕೊಳ್ತೀರಾ. ಕ್ವೀನ್ ಆಫ್ ಪೆಂಟಿಕಲ್ಸ್ ರಿಲೇಟೆಡ್ ಟು ಮನಿ ಮ್ಯಾಟರ್ಸ್ ಅಮೇಸಿಂಗ್ ಚೇಂಜಸ್ ನ ನೀವು ನೋಡ್ತೀರಾ. 2025 ಇಯರ್ ಗ್ರೋತ್ ಇದೆ, ಪ್ರೋಗ್ರೆಸ್ ಇದೆ, ಪ್ರಾಫಿಟ್ ಇದೆ. ಹಾಗೂ ಕೆಲಸದ ವಿಷಯವಾಗಿ ನೀವೇನಾದ್ರೂ ಸ್ಟಕ್ ಆಗಿದ್ದೀರಾ ಅಂದ್ರೆ ಅದರಲ್ಲೂ ನೀವು ಒಳ್ಳೆಯ ಚೇಂಜಸ್ ನ ನೋಡ್ತೀರಾ.
ಮತ್ತೆ ಜಾಬ್ನ ನೀವು ಚೇಂಜ್ ಮಾಡಬೇಕು, ಶಿಫ್ಟ್ ಮಾಡ್ಕೋಬೇಕು, ಆ ಥರ ಏನಾದ್ರು ಆಸೆಗಳಿದೆ ಅಂದ್ರೆ ಆಗುತ್ತೆ. ಪರ್ಮನೆಂಟ್ ಜಾಬ್ ಆಗುತ್ತೆ ತುಂಬಾ ಜನಗಳಿಗೆ. ಅಂದ್ರೆ ಈಗ ಪ್ರೊಬೇಷನ್ ಅಲ್ಲಿ ಇರ್ತಾರೆ ಕೆಲವರು, ಹಾಗೂ ಜಾಬ್ ಪರ್ಮನೆಂಟ್ ಆದ್ರೆ ಸಾಕಪ್ಪ ಅಂತ ಅನ್ಕೊಳ್ತಾ ಇರ್ತಾರೆ. ಅಂತವ್ರಿಗೂ ಕೂಡ ಒಳ್ಳೆಯ ನ್ಯೂಸ್, ಗುಡ್ ನ್ಯೂಸ್ ಇದೆ. 7 of Wands ಇಸ್ ಲೈಕ್, ಆಕ್ಚುಲಿ ಒಂದು ನಾನೇನ್ ಜಾಸ್ತಿ ನೋಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ಕೆಲಸ ಮತ್ತು ನಿಮ್ಮ ಹಣ ಇವೆರಡು ತುಂಬಾ ಬ್ಯಾಲೆನ್ಸ್ಡ್ ಅಂಡ್ ಸ್ಟ್ರಾಂಗ್ ಆಗಿ ನಾನು ನೋಡ್ತಾ ಇದ್ದೀನಿ. ಅದರಲ್ಲಿ ಒಳ್ಳೆಯ ಚೇಂಜಸ್ ನ ನೋಡ್ತೀರಾ. ಮನಿ ಮತ್ತೆ ಜಾಬ್, ಅದರಿಂದ ಬ್ಯುಸಿ ಕೂಡ ಆಗ್ಬಿಡ್ತೀರಾ. 6 of Pentacles, ದಾನ ಧರ್ಮದ ಕಡೆಗೆ ಒಂದ್ ಸ್ವಲ್ಪ ಗಮನ ಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ. ಬಿಕಾಸ್ ಅದರಿಂದ ನೀವು ಗುಡ್ ಕರ್ಮಾಸ್ ನ ಕ್ಯಾರಿ ಮಾಡ್ತೀರಾ. 2025 ಇಯರ್ ಒಂದು ಮೂರ್ ಸಲ, ಓಕೆ, ವರ್ಷದಲ್ಲಿ ಒಂದು 3 ಸಲ ಯಾವ್ದಾದ್ರೂ ರೀತಿಯಾಗಿ ಒಂದು ಸೇವೆ ಆಗಿರ್ಬೋದು, ದಾನ ಆಗಿರ್ಬೋದು ಅಂತದ್ನ ನೀವು ಮಾಡಿದ್ರೆ ನಿಮ್ಮ ಎನರ್ಜಿ ಲೆವೆಲ್ ಇನ್ನ ಪಾಸಿಟಿವ್ ಆಗಿ ಇನ್ನ ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ. ಓಕೆ, ಸೊ ಸೆಂಟರ್ಡ್ ಎನರ್ಜಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮಗೆ ಆ ದಾನ ಧರ್ಮ ಮಾಡುವಷ್ಟು ಕೇಪಬಿಲಿಟಿ ದೇವರು ಕೊಡ್ತಾರೆ. ಸೊ ಆ ತರ ಬ್ಲೆಸ್ಸಿಂಗ್ಸ್ ಇದೆ. ಆಸ್ ಐ ಟೋಲ್ಡ್, ಇಟ್ ಇಸ್ ಅ ಇಯರ್ ಆಫ್ ಅಬಂಡೆನ್ಸ್ ಅಂಡ್ ಪ್ರೋಗ್ರೆಸ್ ಅಂಡ್ ಸ್ಪೆಷಲಿ ಮನಿ ಮ್ಯಾಟರ್ಸ್ ನಲ್ಲಿ ಒಳ್ಳೆಯ ಬದಲಾವಣೆ ನೋಡ್ತೀರಾ. ದ ಗಾರ್ಡನ್ ಅಂಡ್ ದ ಗೇಟ್ ಬರ್ತಾ ಇದೆ. ಮನೆ ಕಟ್ಸ್ಬೇಕು ಅಂತ ಇದೆ, ಸೈಟ್ ತಗೋಬೇಕು ಅಂತ ಇದೆ, ಆ ತರ ಏನೋ ಒಂದು ದೊಡ್ಡದಾಗಿ ಮಾಡ್ಬೇಕು, ಒಂದು ಪ್ರಾಜೆಕ್ಟ್ ಇದೆ ಮನಸ್ಸಿನಲ್ಲಿ, ಈ ತರನೇ ಮಾಡ್ಬೇಕು, ಆಸೆಗಳನ್ನ, ಡ್ರೀಮ್ ಹೌಸ್ ಕಟ್ಟಿಸ್ತಾರೆ ತುಂಬಾ ಜನ. 2025 ಇಯರ್ ನಲ್ಲಿ ಅವ್ರ ಡ್ರೀಮ್ ಹೌಸ್ ನ ಕಟ್ಟಿಸ್ಕೊಳ್ತೀರಾ. ನಿಮ್ಮ ಆಸೆಗಳಿಗೆ ಹತ್ರವಾಗಿದ್ದೀರಾ. ಸೊ ಅದನ್ನ ನೀವು ಖಂಡಿತವಾಗ್ಲೂ ಜಯಿಸ್ಕೊಂಡು ಹೋಗ್ತೀರಾ. ಸೆಕೆಂಡ್ ಚಕ್ರ ಇಸ್ ಓಪನಿಂಗ್. ಅಫ್ಕೋರ್ಸ್ ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಜಾಬ್ ಈಸ್ ಕ್ವೈಟ್ ಸೆಕ್ಯೂರ್ಡ್. ತುಂಬಾ ಕಾನ್ಫಿಡೆಂಟ್ ಇಯರ್ ಆಗಿದೆ ನಿಮ್ಗೆ 2025 ಇಯರ್. ಸೊ ಆಲ್ ದ ವೆರಿ ಬೆಸ್ಟ್. ಅದು ಕೂಡ ಚೆನ್ನಾಗಿ ಬಂದಿದೆ. ಎನ್ವಿಯಸ್, ನಿಮ್ಮ ಲೈಫ್ ನ ನೋಡಿ ಹೊಟ್ಟೆ ಕಿಚ್ ಪಡುವಂಥದ್ದು, ನಿಮ್ ಲೈಫ್ ನ ನೋಡಿ ಕೆಟ್ಟ ಕಣ್ಣು ಹಾಕುವಂತ ಜನರು ಇರ್ತಾರೆ. ಸೊ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ಅದರಿಂದಾನೇ ದೇವರು ನಿಮ್ಗೆ ಹೇಳ್ತಾ ಇರೋದು, ಸ್ವಲ್ಪ ದಾನ ಧರ್ಮದ ಕಡೆಗೆ ಒಂದ್ ಸ್ವಲ್ಪ ಗಮನ ಕೊಟ್ರೆ ಇದರಿಂದ ಆಚೆ ಬರುವುದು. ಈ ತರ ಕೆಟ್ಟ ಕಣ್ಣುಗಳು, ಈ ತರ ಕೆಟ್ಟ ಜನರಿಂದ ಆಚೆ ಬರ್ಬೋದು ನೀವು. And then I am seeing the 7th chakra is also opening, which is again a good sign. ಯಾಕಂದ್ರೆ ಚಕ್ರಾಸ್ ಓಪನ್ ಆದಾಗ, ಚಕ್ರಾಸ್ ಆಕ್ಟಿವೇಟ್ ಆದಾಗ ನಿಮ್ಮ ಲೈಫ್ ನಲ್ಲಿ ಒಳ್ಳೊಳ್ಳೆ ಬದಲಾವಣೆಗಳು ನಡೆಯುತ್ತೆ. ಸ್ಪೆಷಲಿ ಟ್ರಾನ್ಸ್ಫರ್ ಆಗುವಂಥದ್ದು, ಬೇರೆ ಜಾಗಕ್ಕೆ ಹೋಗುವಂಥದ್ದು, ರೀಲೊಕೇಶನ್ ಆಗುವಂಥದ್ದು, ಫ್ಯಾಮಿಲಿ ಜೊತೆ ಒಳ್ಳೆ ಜಾಗಕ್ಕೆ ಟ್ರಾವೆಲ್ ಮಾಡುವಂಥದ್ದು, ಮತ್ತು ನಿಮ್ಮ ಲೈಫ್ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಗುವಂಥದ್ದು, ಇಂಥ ಒಳ್ಳೊಳ್ಳೆ ಬದಲಾವಣೆಗಳನ್ನ ನೋಡ್ತೀರಾ. ಮತ್ತು ಒಳ್ಳೆಯ ಪಾರ್ಟ್ನರ್ಶಿಪ್ ಆಗುತ್ತೆ ಕೆಲವರಿಗೆ. ಪಾರ್ಟ್ನರ್ಶಿಪ್ ಅಂದ್ರೆ ಮದುವೆ ವಿಷಯವಾಗೂ ಕೂಡ ನೀವೇನಾದ್ರೂ ಆತರ ಚೇಂಜಸ್ ನೋಡ್ತೀರಾ. ಅಂದ್ರೆ ಜಾನ್ ಇಂದ ಮಾರ್ಚ್ ವರ್ಗು ಟೈಮ್ ತುಂಬಾ ಚೆನ್ನಾಗಿದೆ. ಒಳ್ಳೆಯ ಅಲಯನ್ಸಸ್, ಒಳ್ಳೆಯ ಪ್ರೊಫೈಲ್ಸ್ ಬರುವಂಥದ್ದು ಅಂತದೆಲ್ಲ ನಡೆಯುತ್ತೆ. ಲವ್ ಲೈಫ್ ಕೂಡ ಇಟ್ಸ್ ಲೈಕ್ ನಾಟ್ ದ ಬೆಸ್ಟ್, ಬಟ್ ಇಟ್ಸ್ ಗುಡ್. ನಾನು ವರ್ಸ್ಟ್ ಅಂತ ಹೇಳಲ್ಲ, ಚೆನ್ನಾಗೇ ಇದೆ. ಹೆಲ್ತ್ ಕೂಡ ನಾನು ಏನೋ ಪ್ರಾಬ್ಲಮ್ಸ್ ಅಂತ ನೋಡ್ತಾ ಇಲ್ಲ. ಹೆಲ್ತ್ ನ ವಿಷಯವಾಗೂ ಕೂಡ ನೀವು ಏನು ಮೇಜರ್ ಆಗಿ ಇಶ್ಯೂಸ್ ಅಂತ ಎಕ್ಸ್ಪೀರಿಯನ್ಸ್ ಮಾಡೋದಿಲ್ಲ. ಆನ್ ದ ಹೋಲ್ ಲೈಫ್ ಅದ್ಭುತವಾಗೇ ಇದೆ. ದೊಡ್ಡದು ಖರೀದಿ ಮಾಡುವಂಥದ್ದು, ದೊಡ್ಡದೇನ್ ಖರೀದಿ ಕಾರ್ ಖರೀದಿ ಮಾಡುವಂಥದ್ದು, ಅಥವಾ ಸೈಟ್ ಖರೀದಿ, ಅಪಾರ್ಟ್ಮೆಂಟ್ ಕೊಂಡ್ಕೊಳ್ಳುವಂಥದ್ದು, ನಿಮ್ದೇ ಆಗಿರುವಂತ ಫಾರ್ಮ್ ಹೌಸ್ ತಗೊಳ್ಳುವಂಥದ್ದು. ಬಿಕಾಸ್ ಐ ಆಮ್ ಸೀಯಿಂಗ್ ದ ಗಾರ್ಡನ್ ಅಂಡ್ ದ ಗೇಟ್. ಸೊ ಸಮ್ವೇರ್ ಆ ತರದ್ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ ಅದು 2025 ಇಯರ್ ಅಲ್ಲಿ ಫಾರ್ ಶೋರ್ ನಡೆಯುತ್ತೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ತುಂಬಾ ಚೆನ್ನಾಗಿ ಬಂದಿದೆ ನಿಮ್ ರೀಡಿಂಗ್. ನಾನೇನು ಅಂತ ಕಾನ್ಫ್ಲಿಕ್ಟ್ಸ್ ನೋಡ್ತಾ ಇಲ್ಲ. ರಿಲೇಶನ್ಶಿಪ್ ವೈಸ್ ಕೂಡ ಚೆನ್ನಾಗೇ ಇರ್ತೀರಾ ನೀವು. ಆದ್ರೆ ನೀವು ವೈಯಕ್ತಿಕವಾಗಿ ನೋಡಕ್ ಹೋದ್ರು ಕೂಡ ನಿಮ್ಗೆ ಜನರು ಜಾಸ್ತಿ ಇದ್ರೆ ಇರಿಟೇಷನ್ ಆಗೋಗುತ್ತೆ. ಸೊ ಅದರಿಂದ ನಿಮ್ಗೆ ಅದು ಅವಶ್ಯಕತೆ ಇಲ್ಲ ಅಂತ ನಿಮ್ಗೆ ಅನ್ಸಿರೋದ್ರಿಂದ ಸ್ವಲ್ಪ ಅದನ್ನ ದೂರನೇ ಇಡಕ್ ಇಷ್ಟಪಡ್ತೀರಾ. ನಿಮ್ ಲೈಫ್ ನ ಪ್ರೈವೇಟ್ ಆಗಿ ಇರಕ್ ಇಷ್ಟಪಡ್ತೀರಾ. ಸೊ ದಟ್ ಇಸ್ ಆಲ್ ಫೈನ್. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.